ಬೆಂಗಳೂರಿನಲ್ಲಿ ಟೆಕ್ಕಿ ಮೇಲೆ ರೇಪ್ ಆಗಿದೆಯಾ ಅನ್ನುವಂತಹ ಪ್ರಶ್ನೆಗಳು ಮತ್ತೆ ಅನುಮಾನಗಳು ಮೂಡ್ತಾ ಇದೆ. ಕೋರಮಂಗಲ ಠಾಣೆಗೆ ದೂರು ಕೊಟ್ಟಿದ್ದಾಳೆ ಯುವತಿ. ನನ್ನ ಮೇಲೆ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯ ಆಗಿರೋ ಶಂಕೆ ಇದೆ ಅನ್ನುವಂತಹ ದೂರನ್ನ ಕೊಟ್ಟಿದ್ದಾಳೆ ಯುವತಿ. ಬೆಂಗಳೂರಿನಲ್ಲಿ ನಡೆದಿರುವಂತಹ ಘಟನೆ ಇದು. ಟೆಕ್ಕಿ ಕೊಟ್ಟಿರುವಂತಹ ದೂರಿದು. ಕೋರಮಂಗಲ ಠಾಣೆಗೆ ದೂರನ್ನ ನೀಡಿದ್ದಾಳೆ ಯುವತಿ. ನನ್ನ ಮೇಲೆ ದೌರ್ಜನ್ಯ, ಲೈಂಗಿಕ ದೌರ್ಜನ್ಯ ಅಥವಾ ಅತ್ಯಾಚಾರ ಆಗಿರುವಂತಹ ಶಂಕೆ ಇದೆ ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸಿ ದೂರನ್ನ ಕೊಟ್ಟಿದ್ದಾಳೆ ಯುವತಿ. ಈ ಬಗ್ಗೆ ತನಿಖೆ ಮಾಡುವಂತೆ ಯುವತಿ ದೂರನ್ನ ಕೊಟ್ಟಿದ್ದಾಳೆ. ಡಿಸೆಂಬರ್ 12ರ ರಾತ್ರಿ ಕೋರಮಂಗಲ ಪಬ್ಗೆ ಹೋಗಿದ್ದೆ, ಮನೆಗೆ ತೆರಳದೆ ಅಲ್ಲೇ ಇದ್ದೆ ಅನ್ನೋದು ಕೂಡ ಅರಿವಿರಲಿಲ್ಲ ಅನ್ನುವಂಥ ಮಾಹಿತಿಯನ್ನ ಕೊಟ್ಟಿದ್ದಾಳೆ ಪೊಲೀಸರ ಮುಂದೆ. ನನಗೆ ಪ್ರಜ್ಞೆ ಬಂದಾಗ ಗೊತ್ತಾಗಿದೆ ನಾನು ಆಡ್ಗೋಡಿ ಬಳಿ ಇದ್ದೇನೆ ಅನ್ನೋದು. ದೇವೇಗೌಡ ಲೇಔಟ್ ಬಳಿ ನಾನಿದ್ದೆ. ಕೆಲವರು 112ಗೆ ಕರೆ ಮಾಡಿ ನನ್ನನ್ನು ರಕ್ಷಣೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಕೊಟ್ಟಿದ್ದಾಳೆ ಯುವತಿ. ನನ್ನ ಮೇಲೆ ಅತ್ಯಾಚಾರ ಅಥವಾ ಲೈಂಗಿಕ ದೌರ್ಜನ್ಯ ಆಗಿರೋ ಬಗ್ಗೆ ಶಂಕೆ ಇದೆ. ಈ ಬಗ್ಗೆ ತನಿಖೆ ಮಾಡಿ ಅಂತ ಯುವತಿಯಿಂದ ದೂರು ದಾಖಲಾಗಿರುವಂಥದ್ದು. ಹಾಗಿದ್ರೆ ಈಕೆ ಯಾರು? ಈಕೆ ಮೂಲತಃ ಎಲ್ಲಿ ಅವಳು? ಈಗ ಪೊಲೀಸರು ಈ ಒಂದು ದೂರನ್ನ ದಾಖಲಿಸಿಕೊಂಡು ತನಿಖೆ ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ, ಇದೆಲ್ಲದರ ಬಗ್ಗೆ ಮತ್ತಷ್ಟು ಮಾಹಿತಿಗಳು ಸಿಗಬೇಕಾಗಿದೆ. ಸದ್ಯಕ್ಕಂತೂ ಯುವತಿ ದೂರನ್ನ ದಾಖಲು ಮಾಡಿದ್ದಾಳೆ ಕೋರಮಂಗಲ ಪೊಲೀಸ್ ಠಾಣೆಯಲ್ಲಿ. ಈಗಾಗಲೇ ಪೊಲೀಸರು ಕೂಡ ಈಕೆಯಿಂದ ಒಂದಿಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾಳೆ. ಈಕೆ ಕೋರಮಂಗಲದ ಯಾವ ಪಬ್ಗೆ ಹೋಗಿದ್ಲು, ಈಕೆ ಸರ್ವೇ ಸಾಮಾನ್ಯವಾಗಿ ಅದೇ ಪಬ್ಗೆ ಹೋಗ್ತಾ ಇದ್ಲ, ಯಾರ ಜೊತೆ ಹೋಗಿದ್ಲು, ಸೊ ಹೇಗಾಯ್ತು ಈ ಘಟನೆ ಅನ್ನೋದ್ರ ಬಗ್ಗೆ ಮತ್ತಷ್ಟು ಮಾಹಿತಿ ಸಿಗಬೇಕಾಗಿದೆ. ಸದ್ಯಕ್ಕಂತೂ ಯುವತಿ ದೂರನ್ನ ದಾಖಲು ಮಾಡಿದ್ದಾಳೆ. ಇನ್ನು ಪೊಲೀಸರು ಕೂಡ FIR ಅಂದ್ರೆ ದೂರನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮತ್ತೊಂದು ಕಡೆ ತನಿಖೆಯನ್ನ ಕೈಗೊಂಡಿರುವಂಥದ್ದು. ಇದು ಬೆಂಗಳೂರಿನ ಕೋರಮಂಗಲದಲ್ಲಿ ನಡೆದಿರುವಂತಹ ಘಟನೆ. ಯುವತಿ ಪಬ್ಗೆ ಹೋಗ್ತಾರೆ. ಡಿಸೆಂಬರ್ 12ನೇ ತಾರೀಕು ಆಗಿರುವಂತಹ ಘಟನೆ ಇದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ. ನಮ್ಮ ಪ್ರತಿನಿಧಿ ಗಂಗಾಧರ್ ವಾಗಟ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ. ಗಂಗಾಧರ್, ಇಲ್ಲಿ ಮೊದಲನೇದಾಗಿ ಪ್ರಶ್ನೆ ಮೂಡೋದೇನಂತಂದ್ರೆ, ಈ ಯುವತಿ ಮೂಲತಃ ಎಲ್ಲಿಯವರು, ಯಾವಾಗ ಪಬ್ಗೆ ಹೋಗಿದ್ರು, ಮತ್ತೆ ಯಾರ ಜೊತೆ ಈಕೆ ಪಬ್ಗೆ ಹೋಗಿದ್ಲು, ಇದೆಲ್ಲದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡೋದಾದ್ರೆ. ಚೇತನ್ ಹುಗಾರ್, ಇದು ಕೋರಮಂಗಲ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಅಂದ್ರೆ ಈ ಒಂದು ಬಹಳ ಒಂದು ವಿಚಿತ್ರವಾಗಿ ಒಂದು ಆರೋಪಗಳಿರುವಂತದ್ದು. ಆದ್ರೆ ಏನು ಸ್ನೇಹಿತರ ಜೊತೆಗೆ ಡಿಸೆಂಬರ್ 12ರ ರಾತ್ರಿ ಅವರು ಪಬ್ಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಅವರು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಪಬ್ ಮುಂದೆ ಬಿದ್ದಂತಹ ಸಂದರ್ಭದಲ್ಲಿ ಅಲ್ಲಿ ಆ ಸ್ಥಳೀಯರು ಕೂಡ 112ಗೆ ಕರೆ ಮಾಡಿ ಪೊಲೀಸ್ ಠಾಣೆಗೆ ಕರ್ಕೊಂಡ್ ಬರುವಂತದ್ದು. ಪ್ರಜ್ಞೆ ಬಂದಂತಹ ನಂತರ ಅವರು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಮತ್ತೆ ನನಗೆ ಲೈಂಗಿಕ ದೌರ್ಜನ್ಯ ಆಗಿರಬಹುದು ಅನ್ನೋ ನಿಟ್ಟಿನಲ್ಲಿ ಅವರು ದೂರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಸ್ಪಷ್ಟತೆ ಇಲ್ಲ. ಅನ್ನೋದ್ರೆ ಅವರು ಹೇಳ್ತಾ ಇರುವಂತದ್ದು, ನನ್ನ ಮೇಲೆ ಅವರು ಅತ್ಯಾಚಾರ ಮಾಡಿರಬಹುದು ಅಥವಾ ಲೈಂಗಿಕ ದೌರ್ಜನ್ಯ ಹೆಸರಿಗಿರ್ಬೋದು, ಹೀಗಾಗಿ ಕಂಪ್ಲೇಂಟ್ ಕೊಡ್ತಾ ಇದ್ದೇನೆ ಅಂತೇಳಿ ಒಂದು ದೂರಲ್ಲಿ ಉಲ್ಲೇಖವನ್ನ ಮಾಡಿ ಕೋರಮಂಗಲ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ದಾರೆ. ಈಗ ಸದ್ಯ ಆ ಕೋರಮಂಗಲ ಪೊಲೀಸರು ಕೂಡ ಆ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಆ ಯುವತಿಯ ಜೊತೆ ಬಂದಂತಹ ಸ್ನೇಹಿತರು ಯಾರು, ಮತ್ತೆ ಕರ್ಕೊಂಡ್ಬಂದದ್ದು ಪಬ್ಗೆ ಕರ್ಕೊಂಡ್ಬಂದದ್ದು ಯಾರು, ಮತ್ತೆ ಹೊರಗಡೆ ಕರ್ಕೊಂಡ್ಬಂದಂತದ್ದು ಯಾರು ಅನ್ನೋದ್ರ ಬಗ್ಗೆ ಅವ್ರಿಗೆ ಈಗ ಆ ಬಗ್ಗೆ ಒಂದು ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೆ ಈಗ ಮತ್ತೆ ಅವ್ರಿಗೆ ಒಂದು ವಿಚಾರಣೆ ಬರೋಕೆ ಕೂಡ ಕೊಟ್ಟಿದ್ದಾರೆ. ಮತ್ತೆ ಆ ಯುವತಿಯ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಮತ್ತೆ ಕಾಲ್ ಡೀಟೇಲ್ಸ್ ಆಗಿರ್ಬೋದು, ಮತ್ತೆ ಅಲ್ಲಿನ ಆ ಪಬ್ ಆ ಸಮಯದ ಸಂದರ್ಭದಲ್ಲಿ ಟವರ್ ಲೊಕೇಶನ್ ಯಾರು ತೋರಿಸ್ತದೆ ಅಂತ ಹೇಳಿ ಟೆಕ್ನಿಕಲ್ ಒಂದು ಎವಿಡೆನ್ಸ್ ಅನ್ನ ಕೂಡ ಕಲೆಕ್ಟ್ ಮಾಡ್ತಾ ಇದ್ದಾರೆ. ಈ ಪ್ರಕರಣದಲ್ಲಿ ಸ್ಪಷ್ಟತೆ ಏನಿದೆ, ಮತ್ತೆ ಇವತ್ತು ಕೊಟ್ಟಿರುವಂತಹ ದೂರಲ್ಲಿ ಅವರು ಆ ಸಂದರ್ಭದಲ್ಲಿ ಇನ್ನು ಒಂದು ಪ್ರಜ್ಞಾನ ಸ್ಥಿತಿಯಲ್ಲಿದ್ರು. ಹೀಗಾಗಿ ಮತ್ತೆ ಸ್ಥಳೀಯರು ಯಾರು ಕರೆ ಮಾಡಿದ್ರು ಆ ಸಂದರ್ಭದಲ್ಲಿ ಅವ್ರ ಜೊತೆ ಯಾರಾದ್ರೂ ಇದ್ದ ಅನ್ನೋದ್ರ ಬಗ್ಗೆ ಕೂಡ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈ ಒಂದು ಪ್ರಕರಣ ಏನಿದೆ ಇದು ಬಹಳ ಪೊಲೀಸರಿಗೂ ಕೂಡ ಕ್ಲಿಷ್ಟಕರವಾಗಿದ್ದಂಥದ್ದು. ಮತ್ತೆ ಅದು ಯಾವುದೇ ರೀತಿ ಎವಿಡೆನ್ಸ್ ಕೂಡ ಇಲ್ಲ. ಮತ್ತೆ ಇನ್ನೊಂದು ಏನಂದ್ರೆ ಆ ಯುವತಿಗೆ ಕೈ ಮತ್ತೆ ಕಾಲಿಗೆ ಕೂಡ ಪಚ್ಚಿದಂತಹ ಗಾಯಗಳು ಕೂಡ ಆಗಿರೋದು. ಅಂದ್ರೆ ಗಾಯ ಆಗಿರೋದ್ರಿಂದ ಈ ಪ್ರಕರಣವನ್ನ ಬಹಳ ಗಂಭೀರವಾಗಿ ಪೊಲೀಸರು ಕೂಡ ತೆಗೆದುಕೊಂಡಿದ್ದಾರೆ. ಮತ್ತೆ ಅವ್ರು ಕೆಲಸ ಮಾಡುವಂತಹ ಜಾಗ ಆಗಿರ್ಬೋದು, ಮತ್ತೆ ಯುವತಿ ಇರುವಂತಹ ಸ್ಥಳ ಆಗಿರ್ಬೋದು, ಅಲ್ಲಿ ಅವ್ರ ಜೊತೆ ಯಾರಿದ್ದಾರೆ ಅದೆಲ್ಲ ಕೂಡ ಕಾಂಟ್ಯಾಕ್ಟ್ ಮಾಡಿ ಅಲ್ಲೊಂದು ಮಾಹಿತಿಯನ್ನ ಪಡ್ಕೊಳ್ಳುವಂತ ಕೆಲಸವನ್ನ ಈಗ ಮಾಡ್ತಾ ಇರುವಂತದ್ದು. ಚೇತನ್, ಓಕೆ, ಥ್ಯಾಂಕ್ ಯು ಗಂಗಾಧರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.